ಎಲ್ರಿಗೂ ನಮಸ್ಕಾರ. ಪಾಲ್ತೂರು ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದನ್ನು ಫಸ್ಟ್ನೇದಾಗಿ ಹೇಳ್ತೇನೆ. ನನ್ನ ಹೆಸರು ಅರುಣ್ ಗೋಪಾಲ್ ಅಂತ. ಸೊ ನಂದು ಬಳ್ಳಾರಿಯಲ್ಲಿ ನಂದೇ ಆದಂಥ ಒಂದು ಮಾಧ್ಯಮ ಇದೆ. ಸೊ ಇಲ್ಲಿ ನಾವು ಯಾಕೆ ಬಂದಿದ್ದೀವಿ, ನೀವು ಯಾಕೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದನ್ನು ಹೇಳ್ತೇನೆ. ಇದೆಲ್ಲದಕ್ಕಿಂತ ಮೊದಲು ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ. ನಾವು ಇಲ್ಲಿ ಬಂದಿರುವಂಥದ್ದು ಯಾವುದೇ ಒಂದಂಥ ಗೊಬ್ಬರನ, ಎಣ್ಣೆನ, ಔಷಧಿನ ಮಾರಕ್ಕೆ ನಾವು ಬಂದಿಲ್ಲ. ನಿಮಗೆ ಪ್ರಮೋಷನ್ ಮಾಡೋಕ್ಕೂ ಬಂದಿಲ್ಲ, ಅಥವಾ ಇದನ್ನೇ ಹಾಕಿರಿ, ಇದೇ ಬೀಜ ಹಾಕಿರಿ, ನಾವು ಏನು ಮಾರಾಟ ಮಾಡೋಕ್ಕೂ ಬಂದಿಲ್ಲ, ಯಾವುದು ಪ್ರಮೋಷನ್ ಮಾಡೋಕ್ಕೂ ಬಂದಿಲ್ಲ. ನಾವು ಬಂದಿರೋದು ನ್ಯೂಸ್ ಚಾನಲಿಂದ. ಕನ್ನಡ ಅರ್ಥ ಆಗುತ್ತಲ್ರಿ? ಕನ್ನಡ. ನಾವು ಬಂದಿರೋದು ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ಸೊ ನಾವು ನಮ್ಮ ಈ ಎಲ್ಲ ಮೆಣಸಿನಕಾಯಿ ಬೆಳೀತಿರಲ್ಲ, ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರ ಜೊತೆಗೆ ಒಂದು ಸಂವಾದ, ಒಂದು ಚರ್ಚೆ ಮಾಡುವಂಥದಕ್ಕೋಸ್ಕರ ನಾವು ಬಂದಿದ್ದೀವಿ. ಅದು ಬಿಟ್ಟು ನಾವು ಯಾವುದಕ್ಕೂ ಪ್ರಮೋಷನ್ ಮಾಡೋಕ್ಕೆ ಬಂದಿಲ್ಲ, ನಾವು ಯಾವುದಕ್ಕೂ ನಿಮಗೇನು ಕನ್ವಿನ್ಸ್ ಮಾಡೋಕ್ಕೂ ನಾವು ಬಂದಿಲ್ಲ. ನಾವು ಬಂದರೆ ಸುಮ್ಮನೆ ಚರ್ಚೆ ಮಾಡೋಕ್ಕೋಸ್ಕರ ನೀವೇನು ಬೆಳೀತಾ ಇದ್ದೀರಿ, ಹೆಂಗೆ ಬೆಳೀತಿದ್ರಿ, ಎಷ್ಟು ಗಂಟೆಲಿ ಬೆಳೀತಿದ್ರಿ, ಏನು ರೇಟಿಗೆ ಹೋಗ್ತಾ ಇದೆ ಅನ್ನೋದ್ರ ಜೊತೆಗೆ ಒಂದು ವಿಷಯ ಇದೆ. ಅದು ವಿಷಯ ಮಾತ್ರ ನಿಮ್ಮ ಹತ್ರ ಬಂದಿದ್ದೀವಿ. ಸೊ ಕ್ಲಿಯರ್. ಅದೇ ರೀತಿಯಾಗಿ ನಮ್ಮಲ್ಲಿ MDH ಗ್ರೂಪ್ ಅಂತ ಒಂದು ಕಂಪ್ನಿ ಇದೆ. ಕೇಳಿದ್ರೆ MDH ಅಂದರೆ ಈಗ ಮಸಾಲೆ ಐಟಮ್ಗಳು ಬರ್ತಾವಲ್ಲ, ಈಗ ನೀವು ಮನೇಲಿ ಏನಾದರೂ ಮಸಾಲೆ ಹಾಕಿ ನಾನ್ ವೆಜ್ ಮಾಡಬೇಕಾದ್ರೆ, ಚಿಕನ್ ಮಾಡಬೇಕಾದ್ರೆ ಮಸಾಲೆ ಹಾಕ್ತಿರಲ್ಲ, ಆ ಮಸಾಲೆ ಮಾಡುವಂತಹ ಒಂದು ಕಂಪ್ನಿಯ CEO ಅಂದರೆ ಅದರ ಚೇರ್ಮ್ಯಾನ್ ಯಾರಾದ್ರಲ್ಲ, ರಾಜೀವ್ ಗುಲಾಟಿ ಅಂತ ಒಬ್ಬರು ಇದ್ದಾರೆ. ಸೊ ಅವರ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಅದು ಏನು ಸಂದೇಶ ಅಂತಂತಂದರೆ, ಸೊ ಅವರು ಮಸಾಲೆ ಪದಾರ್ಥಗಳನ್ನ ಏನು ಮಾಡ್ತಿರ್ಬೇಕಾದ್ರೆ ಅವರಿಗೆ ಮೆಣಸಿನಕಾಯಿ ಬೇಕಲ್ಲ, ಅವರಿಗೆ ಮಸಾಲೆ ಪದಾರ್ಥಗಳು ಮೆಣಸಿನಕಾಯಿ ಬೇಕು, ಆಮೇಲೆ ಬೆಳ್ಳುಳ್ಳಿ ಬೇಕು, ಉಳ್ಳಾಗಡ್ಡಿ ಬೇಕು, ಇವೆಲ್ಲ ಮಸಾಲೆ ಪದಾರ್ಥಗಳೆಲ್ಲವೂ ಬೇಕು ಅವರಿಗೆ. ಸೊ ಆದರೆ ಅವ್ರಿಗೆ ಏನಾಗ್ತಿದೆ, ಅವ್ರ ಹತ್ರ ಹೋಗ್ತಕ್ಕಂಥದ್ದು ಮೆಣಸಿನಕಾಯಿಗಳಿದಾವಲ್ಲ ಎಲ್ಲವೂ ರಿಜೆಕ್ಟ್ ಆಗ್ತಾ ಇದ್ದಾವೆ. ಯಾಕಂದರೆ ಅಡುಗೆ ಮಾಡೋದಕ್ಕೆ ಅಥವಾ ಅವ್ರ ಕಂಪ್ನಿಲಿ ಹಾಕೋಕ್ಕೆ ಮಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಫೇಲ್ ಆಗ್ತಿದ್ದಾವೆ. ಓಕೆ. ಸೊ ಅದಲ್ಲದೆ, ಸೊ ಈಗ ನಿಮಗೆ ಹೇಳ್ತೀನಿ, ಈ ಮೆಣಸಿನಕಾಯಿ ನೀವು ಬೆಳಿತೀರಲ್ಲ, ಸೊ ಬೆಳೆದದ್ದನ್ನು ನೀವು ಎಲ್ಲಿ ಕಳಿಸ್ತೀರಿ? ಬ್ಯಾಡಿಗೆ. ನಮ್ಮ ಬಳ್ಳಾರಿಯಾಗ ಬ್ಯಾಡಿಗೆ ಕಳಿಸ್ತೀವಿ. ನೀವು ಎಲ್ಲಿ ಕಳಿಸ್ತೀರಿ? ನೀವು ಬ್ಯಾಡಿಗೆ, ಗುಂಟೂರಿಗೆಲ್ಲ ಕಳಿಸ್ತೀರಲ್ಲ, ಅಲ್ಲಿಂದ ಎಲ್ಲಿ ಹೋಗ್ತಾ ಹೋಗುತ್ತೆ? ಅದು ಫಾರಿನ್ಗೆ ಹೋಗುತ್ತೆ, ಬೇರೆ ದೇಶಕ್ಕೆ ಹೋಗುತ್ತೆ. ಬೇರೆ ದೇಶಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಅದನ್ನು ನೀವು ಬೆಳೆದಂತಹ ಮೆಣಸಿನಕಾಯಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಮತ್ತೊಂದು ಏನಾಗಿರ್ಬೋದು, ಅದನ್ನು ಅವ್ರ ದೇಶದಲ್ಲೇ ಅದನ್ನು ಬಿಡಬೇಕಾದ್ರೆ ಟೆಸ್ಟ್ ಮಾಡ್ತಾರೆ. ಸುಮಾರು 152 ಟೆಸ್ಟ್ಗಳನ್ನ ಮಾಡ್ತಾರೆ. ಅಂದರೆ ಅದ್ರದ್ದು ಅದ್ರದ್ದು ಕಲರ್ ಹೆಂಗಿದೆ, ಬಣ್ಣ ಹೆಂಗಿದೆ, ಸ್ಮೆಲ್ ಹೆಂಗೆ, ಅದು ವಾಸನೆ ಹೆಂಗಿದೆ, ಅದರದ್ದು ಎಷ್ಟು ಟೇಸ್ಟ್ ಆಗಿದೆ, ಆಮೇಲೆ ಅದರಲ್ಲಿ ಎಷ್ಟು ವಿಷಯ ಐತೆ ಅಂತ ಕೂಡ ಚೆಕ್ ಮಾಡ್ತಾರೆ. ಹಾಗಾಗಿ ಚೆಕ್ ಮಾಡಿದಾಗಲ್ಲಿ ಏನಾಗುತ್ತೆ, ನೀವು ಇಲ್ಲಿಂದ ಗುಂಟೂರಿಗೆ ಅಥವಾ ಇಲ್ಲಿ ಬ್ಯಾಡಿಯಿಂದ ಕಳಿಸಿದಲ್ಲಿ ಆ ಕಡೆ ಹೋಗುತ್ತಲ್ಲ, ಅದು ಅಲ್ಲಿ ರಿಜೆಕ್ಟ್ ಆದ ತಕ್ಷಣ ನಿಮ್ದೆಲ್ಲ ಮಾಲ್ ವಾಪಸ್ ಹೋಗ್ಬಿಡುತ್ತೆ. ವಾಪಸ್ ಬರೋದಕ್ಕೋಸ್ಕರನೇ ನಿಮ್ಮ ಮೆಣಸಿನಕಾಯಿಯ ಬೆಲೆ ಕಡಿಮೆ ಆಗಿರೋದು. ಇದು ಬೇರೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ನೀವು ಮೊದಲೆಲ್ಲ 20,000, 30,000, 40,000ಕ್ಕೆ ನೀವು ಮೆಣಸಿನಕಾಯಿ ಮಾರಿದ್ರಿ. ಬಟ್ ಇವಾಗ ಯಾಕೆ 8,000 ರೂಪಾಯಿ ಬಂದೈತೆ? ಅದು ಇವಾಗ ಏನೋ 16,000 ರೂಪಾಯಿ, 17,000 ರೂಪಾಯಿ ಇದೆ. ನಿಮ್ದು ಬೆಳೆ ಬರೋದ್ರಾಗ ಮತ್ತೆ 8,000 ರೂಪಾಯಿ, 7,000 ರೂಪಾಯಿ ಬರ್ತೈತೆ. 6-7 ಬರುತ್ತೆ. ಯಾಕೆಂದ್ರೆ ಎಲ್ಲರೂ ಏನು ಅನ್ಕೊಂಡ್ರೆ, ನಮ್ಮ ಬಳ್ಳಾರಿಯಾಗ ಆಯಿತು, ಆ ಕಡೆ ಬೇರೆ ಕಡೆ ಎಲ್ಲ ಕಡೆ ಕೇಳಿದ್ವಿ ನಾವು. ಸುಮಾರು ಒಂದು 15-20 ಕಡೆ ಹೋಗಿದ್ದೀವಿ. ಅವ್ರು ಎಲ್ಲ ರೈತರು ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಮೆಣಸಿನಕಾಯಿ ಯಾಕೆ ಬೆಳೆಯಕತ್ತಿದ್ದೀವಿ, ಯಾಕೆ ಡೌನ್ ಆಗೈತೆ ಅಂತಂದ್ರೆ, ಜಗ್ಗಿ ಜನ ಮೆಣಸಿನಕಾಯಿ ಬೆಳೆಯಕತ್ತಾರೆ, ಎಲ್ಲರೂ ಮೆಣಸಿನಕಾಯಿ ಬೆಳೆಯಕತ್ತಾರೆ, ಹಂಗೆ ರೇಟ್ ಕಡಿಮೆ ಆಗೈತೆ ಅಂತ ಅನ್ಕೊಂಡ್ರೆ, ಅದು ರೇಟ್ ಹಂಗೆ ಕಡಿಮೆ ಆಗಿಲ್ಲ. ನಿಮ್ಮ ಮೆಣಸಿನಕಾಯಿ ಹೆಂಗೆ ಮೆಣಸಿನಕಾಯಿ ರಾಜೀವ್ ಗುಲಾಟಿ ಅವ್ರು ಏನು ಹೇಳ್ತಾರೆ ಅಂದರೆ, ಮೆಣಸಿನಕಾಯಿ ಇವರು ಎಷ್ಟೇ ಬೆಳೆದ್ರು ಕೂಡ ನಮಗೆ ಬೇಕು ಮೆಣಸಿನಕಾಯಿ, ಆದರೆ ಕ್ವಾಲಿಟಿ ಇರೋದು ಬೇಕು, ವಿಷಯ ಇರೋದು ಬೇಡ. IPM ಹೌದು. ಅವ್ರು ಏನಂತಾರೆ, ವಿಷದ ಪ್ರಮಾಣ ಅಥವಾ ಔಷಧಿ ಹೊಡೆಯೋದ ಪ್ರಮಾಣ ಕಡಿಮೆ ಐತಲ್ಲ, ಅದನ್ನು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಹಂಗಂತ ನಮ್ಮ ರೈತರಿಗೆ ಅಂದರೆ, ಯಾಕಂದ್ರೆ ಇಲ್ಲದ ತಾನೇ ಅಲ್ಲಿ ಹೋಗೋದವರು, ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮದು ನಮ್ಮ ಯಾರು ಸುರೇಶ್ ಸರ್ ಅಂತಿದ್ದಾರೆ, ಅವ್ರದ್ದು ಮಾರ್ಕೆಟ್ ಟೈಮ್ಸ್ ಅಂತ ಒಂದು ಚಾನಲ್ ಇದೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಚಾನಲ್. ಡೆಲ್ಲಿಯಿಂದ ಅವರಿಗೊಂದು ಜವಾಬ್ದಾರಿ ಕೊಟ್ಟು ಇದು ವಿಷಯ ಮುಗಿಸ್ಬರ್ರಿ ಅವರೆಲ್ಲರಿಗೆ ಅಂತ ಹೇಳಿದ್ರೆ, ಅವರು ಈಗ ಮೇಡಮ್ ಬಂದಿದ್ದಾರೆ, ರೂಪಾ ಮೆಹ್ತಾ ಮೇಡಮ್ ಅಂತ ಅವ್ರ ಚಾನಲ್ ಕಡೆಯಿಂದ ಬಂದಿದ್ದಾರೆ. ಸೊ ಇವರು ಬರೀ ಇಲ್ಲಿ ಆಂಧ್ರ ಕರ್ನಾಟಕ ಅಷ್ಟೇ ಬಂದಿಲ್ಲ, ಡೆಲ್ಲಿಯಲ್ಲಿ ಕೂಡ ಮಾಡಿ, ಡೆಲ್ಲಿಯಲ್ಲಿ ಹೋಗಿ ಎಲ್ಲ ರೈತರನ್ನ ಭೇಟಿಯಾಗಿ, ಮೆಣಸಿನಕಾಯಿ ರೈತರನ್ನ ಭೇಟಿಯಾಗಿ ಏನು ಸಮಸ್ಯೆ ಆಗ್ತಾ ಇದೆ, ಇದರಿಂದ ನಾವು ಹೊಡಿತಕ್ಕಂಥ ಔಷಧಿ ಎಣ್ಣೆ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದೊಂದು ಮೆಥಡ್ ಇದೆ, IPM ಮೆಥಡ್ ಅಂತ ಕರೀತಾರೆ. ಅದು ಮೆಥಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ. ಅದನ್ನ ಮಾಡ್ರಿ. ಎಲ್ಲರೂ ಏನು ಮಾಡ್ಬಿಟ್ರ, ಈ ಕಾಂಪಿಟೇಷನ್ ಬಿದ್ದುಬಿಟ್ರೆ, ಅಂದರೆ ಜಿದ್ದ ಬಿಟ್ಬಿಟ್ರೆ, ನೀವು 20 ಸಲ ಔಷಧಿ ಹಾಕಿದ್ರೆ ಇವ್ರು 20 ಸಲ ಔಷಧಿ ಹಾಕ್ತಾರೆ. ಅವ್ರು 32 ಕ್ವಿಂಟಲ್ ಬೆಳೆದ್ರೆ ನಾವು 40 ಕ್ವಿಂಟಲ್ ಬೆಳಿಬೇಕು. ಒಟ್ಟ ಒಂದು ಜಿದ್ದು ಬಿದ್ದುಬಿಟ್ಟದೆ. ಅದು ಬೆಳೆದ್ರ ಮೂಲಕ ಅದು ದುಡ್ಡು ಬರಲ್ಲ. ಅದ್ರಲ್ಲಿ ವಿಷದ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೆ, ಅವಾಗ ಮಾತ್ರ ದುಡ್ಡು ಬರೋಕ್ಕೆ ಸಾಧ್ಯ. ಅದನ್ನ ಈ ಚಾನಲ್ ಅವ್ರಿಗೆ ಹೇಳಿದಾಗ, ಈ ಚಾನಲ್ ಅವರೆಲ್ಲ ಎಲ್ಲ ಕಡೆ ಹೋಗಿ, ಡೆಲ್ಲಿಯಲ್ಲಿ ಹೋಗಿದ್ದಾರೆ, ರಾಜಸ್ಥಾನದಲ್ಲಿ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗಿ ಎಲ್ಲ ರೈತರನ್ನ ಭೇಟಿಯಾಗಿ ಸಕ್ಸಸ್ ಮಾಡಿ ಈಗ ಕರ್ನಾಟಕ ಮತ್ತು ಆಂಧ್ರಕ್ಕೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಒಂದು 100 ಹಳ್ಳಿಗಳನ್ನು, ಅಂದರೆ ಬಳ್ಳಾರಿಯಲ್ಲಿ 100 ಹಳ್ಳಿಗಳನ್ನು ಭೇಟಿಯಾಗಬೇಕು ಅಂತ ಬಂದಕ್ಕೋಸ್ಕರ ನಮಗೆಲ್ಲರಿಗೂ ಅಪ್ರೋಚ್ ಮಾಡಿದಾಗ, ಇದು ಒಳ್ಳೆ ವಿಷಯ ಐತೆ, ಚರ್ಚೆ ಮಾತಾಡಮ್ಮ, ಅವ್ರು ಏನು ರೈತರ ಸಮಸ್ಯೆಗಳದಾವ, ನೀವು ಮಾತಾಡಿದೆಲ್ಲ ಹೋಗಿ ನಾವು ಅಲ್ಲಿ ವಿಷಯಕ್ಕೆ ಮುಟ್ಸೋದಂದರೆ ಅವ್ರು ಯಾವ ರೀತಿ ಸಹಕಾರ ಮಾಡೋಕ್ಕಾಗುತ್ತೆ,
ಅದನ್ನೆಲ್ಲ ಚರ್ಚೆ ಮಾಡ್ಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಕ್ಲಿಯರ್ ಆಯ್ತಲ್ರಿ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ? ಅರ್ಥ ಆಯ್ತಲ್ಲ ನಾವು ಎದಕ್ಕೆ ಬಂದೀವಿ ಅಂತೇಳಿ? ನಾವಿಲ್ಲಿ ಯಾವುದು ಏನೋ ಮಾರಾಟ ಮಾಡೋಕ್ಕೆ ಬಂದಿಲ್ಲ, ನಿಮ್ಗೆ ಯಾರು ಕನ್ವಿನ್ಸ್ ಮಾಡೋಕ್ಕೆ ಆಗೋಲ್ಲ. ನಿಮಗೆ ಈ ವ್ಯವಸಾಯದ ಬಗ್ಗೆ ನಮಗಿಂತ ಜಾಸ್ತಿ ನಾಲೆಜ್ ಐತೆ, ಜಾಸ್ತಿ ನಿಮಗೆ ತಿಳುವಳಿಕೆ ಐತೆ. ನಾವು ಬಂದಿರೋದು ಸುಮ್ಮನೆ ಚರ್ಚೆ ಮಾಡೋಕ್ಕೆ ಮಾತ್ರ, ಕರೆಕ್ಟಲ್ರಿ? ಸೊ ಹಾಗಾಗಿ ಇದೆಲ್ಲದಕ್ಕಿಂತ ಮೊದಲು ನಮ್ಮ ಜೊತೆಗಿರ್ತಕ್ಕಂತಹ ನಮ್ಮ ನಾಗರಾಜ್ ಗೌಡ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರಂತ ಬುಕ್ಕ ರೆಡ್ಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಒನ್ನೂರ್ ಸಾಹೇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಹ್ತಾ ಮೇಡಮ್, ರೂಪಾ ಮೆಹ್ತಾ ಮೇಡಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹೇಮಂತ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದನ್ನ ಚರ್ಚೆ ಮಾಡಕ್ಕೆ ಬಂದಿದ್ದೀವಿ. ಕ್ಲಿಯರ್ ಆಯ್ತಲ್ರಿ? ಎಲ್ಲ ವಿಷಯ ಅರ್ಥ ಆಯ್ತಲ್ಲ ನಾವು ಬಂದಿರೋದೇನಕ್ಕೆ ಅಂತೇಳಿ? ರೈಟ್. ಸೊ ಇದರಲ್ಲಿ ನೀವು ನಿಮ್ಮ ಊರಲ್ಲಿ ಮೆಣಸಿನಕಾಯಿ ಯಾವ ಬ್ರ್ಯಾಂಡ್ನ ಬೆಳಿತೀರಿ ನೀವು ಯಜಮಾನ್ರೆ? ಟೇಜ. ಯಾವ್ದ್ರಿ? 555 ಟೇಜ. ಹಾಂ, ಇಂಡೋ ಮತ್ತೆ ಇವು ಎಲ್ಚಿ. ಹಾಂ, ಇದು ಬ್ಯಾಡಿಗೆ ಬೆಳೆ ಅಲ್ಲ? ಬ್ಯಾಡಿಗೆ ಇದು ದೊಬ್ಬಿ ಬೆಳೆ ಅಲ್ಲ ಸರ್? ರೈಟ್. ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ ಸರ್? 10 ಕ್ವಿಂಟಲ್ ಹಿಡಿದು 25 ಹಿಡಿದು 30ವರೆಗೆ ಬರುತ್ತೆ ಸರ್. 10, 15, 20 ಅದು ಡಿಪೆಂಡ್ಸ್ ಅಪಾನ್ ನೆಲದ ಮೇಲೆ. ನೆಲ ಹಿಡಿದು 30 ಸರ್. ಹೌದಾ? ನೆಲ ಒಳ್ಳೆ ನೆಲ ಅಂದ್ರೆ ಬರ್ತದೆ, ಸ್ವಲ್ಪ ಸೌಳು ಕಟ್ಟ ಅಂತವೆಲ್ಲ ಬರಕಲ್ಲ. ಓಕೆ. ಸೊ ರೈಟು. ಈಗ ನಿಮಗೆ ಏನು ರೇಟ್ ಏನಿದೆ ಇವಾಗ ಪ್ರೆಸೆಂಟ್ ರೇಟ್? ರೇಟ್ ಏನು ಸರ್? ಈ ಸರ್ ಏನಿದೆ 10,000 6,000 7,000 ಹೆಚ್ಚು ತಾಂಡಿಲ್ಲ. ಸೊ ಮೊದಲು ಎಷ್ಟು ಮಾಡ್ತಿದ್ರಿ? 3 ವರ್ಷ 20, 23, 22, 23ವರೆಗೂ ಐತೆ ಸರ್. ಲಾಸ್ಟ್ 23 ಆಯ್ತು ಅಲ್ಲೆಲ್ಲ ದಿನಕ್ಕೆ. ಓಕೆ. ಸೊ ಈಗ ಇದು ಯಾಕೆ ರೇಟ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಏನಕ್ಕೆ ರೇಟ್ ಕಮ್ಮಿ ಆಯ್ತು ಅಂದ್ರೆ ಈ ಬೆಳ್ಸೋಕೆ ಹೆಚ್ಚಾಗಿ ಮಾರ್ಕೆಟ್ ಎಲ್ಲದೆಲ್ಲ ಹೆಚ್ಚಾಗಿ ಬಿಟ್ಟವ, ಕೊಂಬರಿಲ್ಲ, ಸರಕು ಹೆಚ್ಚಾಗಿ ಬಿಡ್ತು, ಬೆಳೆ ಹೆಚ್ಚು ಬಂದತ್ತೆ, ರೇಟ್ ಡೌನ್ ಆಯ್ತು ಅಂತ ಹೇಳ್ತಾರೆ. ನೀವು ನೋಡ್ರಿ IPL ಅಂದ ಅದು ಕೆಮಿಕಲ್ ಐತೆ ಅಂತ ಹೇಳಿ ನೀವು ಹೇಳ್ತಿದ್ರಿ. ಹೌದು. ಆ ಕೆಮಿಕಲ್ ಏನ್ ಕಂಟ್ರೋಲ್ ಮಾಡೋಕ್ ನೀವು? ಯಾರು ಕಂಟ್ರೋಲ್ ಮಾಡೋಕ್? ಒಂದು ಕಂಪ್ನಿ ಕಂಟ್ರೋಲ್ ಮಾಡೋಕ್ ನೀವು? ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋದು ಒಂದು ಕಂಪ್ನಿಗೆ ಹೋಗಿ ಪೈಜಾನ್ ಇಕ್ತಾರ ಅವ್ರಿಗೆ ಗೊತ್ತಾ? ನೀನು ಮೊದಲಾಗ ಆ ಪೈಜಾನೇ ನಮ್ಗೆ ಇದು ಎಫೆಕ್ಟ್ ಕೊಡ್ತಿರೋದು. ಈಗ ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಸೊ ರಾಜೀವ್ ಗುಲಾಟಿ ಅವರು ಒಂದು ವಿಷಯಕ್ಕೆ ಬಂದ್ರು, ಒಂದು ಸ್ಟಡಿ ಮಾಡ್ಕೊಂಡು ಏನು ಇದಕ್ಕೆ ಪರಿಹಾರ, ಒಂದು ಪರಿಹಾರ ಅಂತ ಹುಡುಕ್ಬೇಕಲ್ವಾ? ಈಗ ನೀವು ಹೇಳ್ತಿರೋದು ಪರಿಹಾರ ಎಣ್ಣೆ ಹೊಡಿಲ್ಲ ಅಂದ್ರೆ ಅದು ಗಿಡ ಸತ್ತೋಗ್ಬಿಡುತ್ತೆ, ನಮ್ಮ ಸತ್ತೋಗ್ಬಿಡುತ್ತೆ. ನಾವೇನು ಹೇಳಿದ್ರು ನೀವು, ನಾನು ಏನು ಹೇಳಿದ್ರು ಅದು ಗಿಡಕ್ಕೆ ಎಣ್ಣೆ ಹಾಕ್ಲೇಬೇಕು. ಈಗ ಇಲ್ಲಾಂದ್ರೆ ಅದು ಏನೋ ಇನ್ನೊಂದು ಮುದ್ಕೊಂಡ್ಬಿಡ್ತಾರೆ. ಏನದು? ನಲ್ಲಿ ರೋಗ ಬಂದ್ಬಿಡುತ್ತೆ. ನೀವು ಔಷಧಿ ಹೊಡಿಬೇಡ ಅಂತ ಬುದ್ಧಿವಾದ ಹೇಳಿದ್ರೆ ನೀವು ಕೇಳ್ತಾರ? ಅಲ್ಲಿ ಗಿಡ ಸತ್ತೋಗುತ್ತಲ್ಲ. ಅದಕ್ಕೆ ಏನಿದೆ ಅಂದ್ರೆ ಒಂದು ಮೆಥಡ್ ಇದೆ, IPM ಅಂತ ಒಂದು ಮೆಥಡ್ ಇದೆ. ಓಕೆ, IPM ಮೆಥಡ್ ಅಂತ ಕರಿತೀವಿ, ಅದನ್ನ FIR ಮೆಥಡ್ ಅಂತ ಕರೀತಾರೆ. ಆ ಮೆಥಡಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೆಣಸಿನಕಾಯಿನ ಬೆಳಿಬೇಕಾದ್ರೆ ನಾವೇ ಅದರಲ್ಲಿ ಮೆಥಡ್ ಅದು 3 ಮೆಥಡ್ಗಳು ಬರ್ತವೆ. ಫಸ್ಟಿಗೆ ಮಣ್ಣು ಏನಿರುತ್ತಲ್ಲ ಅದನ್ನ ನಾವು ಪರೀಕ್ಷೆ ಮಾಡಿಸ್ಬೇಕು. ಪರೀಕ್ಷೆ ಮಾಡಿಸಿ ಅಂದರೆ ಆ ಮಣ್ಣಲ್ಲಿ ನಾವು ಏನು ಬೆಳೆಯೋಕ್ಕೆ ಸಾಧ್ಯ, ಒಂದು ವೇಳೆ ಅದಕ್ಕೆ ಏನು ಕಡಿಮೆ ಇರ್ತಲ್ಲ ಅದನ್ನ ಬೀಜ ಬಿತ್ತೋದಕ್ಕಿಂತ ಮೊದಲು ಅದರಲ್ಲಿ ಹಾಕಿ, ಅದರಲ್ಲಿ ಕೆಲವೊಂದು ಮೆಡಿಸಿನ್ ಅಥವಾ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬೆಳೆಯೋದಕ್ಕೆ ರೆಡಿ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ನಾವೆಲ್ಲ ರೈತರು ಸಾಮಾನ್ಯ ಏನು ಸಮಸ್ಯೆ ಮಾಡ್ತಾರೆ ಅಂದರೆ ಯಾವುದೇ ಮಾತಿ ಕೊಟ್ಟಾಗ ಫಸ್ಟ್ ಬೀಜ ಬಿತ್ತಿ ಬಿಡ್ತೀವಿ. ನೀವು ಬೀಜನ ಇಲ್ಲೇ ಕೊಡ್ತೀರಾ? ನೀವು ಬಿತ್ತೀರಾ ಅಥವಾ ನರ್ಸರಿಗೆ ತೊಗೊಂಡು ಹೋಗ್ತೀರಾ? ಸರ್ ನರ್ಸರಿ ಹಾಕ್ತೀವಿ, ಹೊಲ್ದಾಗ ಹಾಕ್ತೀವಿ. ನರ್ಸರಿಗೆ ಹಾಕ್ತೀರಿ, ಹೊಲ್ದಾಗ 2 ಕಡೆ ಹಾಕ್ತೀರಿ. ರೈಟ್. ಫಸ್ಟ್ ನೀವು ಮಣ್ಣನ್ನ ಎಲ್ಲ ಕ್ಲಿಯರ್ ಆಗಿ ಸೆಟ್ ಮಾಡೋಂಥದ್ದು ಅದೊಂದು ಮೆಥಡ್. ನಾವು ಯಾವತ್ತೂ ಮಣ್ಣನ್ನು ಯಾವತ್ತೂ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಎಲ್ಲರೂ ಅವಸರ ಮಾಡ್ತೀವಿ. ಸ್ವಲ್ಪ ಒಂದು ಒಪ್ಪಿಗೆ ದಯವಿಟ್ಟು ಕಟ ಮಣ್ಣನ್ನು ನಾವು ಅದನ್ನ ಸ್ಟಡಿ ಮಾಡ್ಕೋಬೇಕು. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದಾವ್ರಿ, ಕೃಷಿ ವಿಜ್ಞಾನ ಕೇಂದ್ರ ರೂಪನಗಡ್ ಇದಾವಲ್ಲ, ಅಲ್ಲಿ ಹೋಗಿ ನಿಮ್ದು ಮಣ್ಣನ್ನ ಪರೀಕ್ಷೆ ಅಂತ ಮಾಡಿಸ್ಕೋಬೇಕು. ಇಲ್ಲಾಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್ಗಳು ಇದಾವೆ. ಫಸ್ಟ್ ಮಣ್ಣನ್ನ ನೀವು ಕೇರ್ ಮಾಡ್ಕೋಬೇಕು. ವಿತೌಟ್ ಮಣ್ಣನ್ನ ಕೇರ್ ಮಾಡಿದ್ರೆ ನೀವು ಬಿತ್ತನೆ ಮಾಡೋದಂದ್ರೆ ಅದು ಮೊದಲ ಪ್ರಾಬ್ಲಮ್. ಎರಡನೇ ಮೆಥಡ್ ಏನಂತಂದ್ರೆ ನೀವೇನು ಬೀಜ ಬಿಸ್ತಿರಲ್ಲ ಆ ಬೀಜಕ್ಕೆ ಔಷಧಿ, ಅದನ್ನ ಬೀಜ ಬಿತ್ತೋದಕ್ಕಿಂತ ಮೊದಲು ಅಂದ್ರೆ ನೀವು ಸಾಯಂಕಾಲ 4 ಗಂಟೆಗೆ ಅಥವಾ 6 ಗಂಟೆಗೆ ಬಿತ್ತೀರಿ ಅಂತ ಇಟ್ಕೊಳ್ಳಿ. ಅದಕ್ಕೊಂದು ಮೆಥಡ್ ಇದೆ, ಅದಕ್ಕೊಂದು ವಿಧಾನ ಇದೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ಅದಕ್ಕೆ ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ತಾರೆ, ಅದೊಂದು ಫಸ್ಟ್ ಒಂದು ಔಷಧಿ ಹಾಕಿ ಅದನ್ನ ಕಲಸಿ ಒಂದು 2 ತಾಸು ನೆರಳಿಗೆ ಒಣಗಿಸ್ಬೇಕು. ಅದ ನಂತರ ಮತ್ತೊಂದು ಔಷಧಿ ಹಾಕಿ ಬೀಜಕ್ಕೆ ಹೇಳ್ತಿರೋದು, ಬೀಜಕ್ಕೆ ಮತ್ತೊಂದ್ಸಲ ಔಷಧಿ ಕಲಿಸಿ ಮತ್ತೆ 2 ತಾಸು ಒಣಗಿಸಿದ ನಂತರ ಅವಾಗ ಅದನ್ನ ನಾವು ಬಿತ್ತನೆ ಮಾಡಬೇಕು. ಅಂದ್ರೆ ನೀವು ಗಿಡಕ್ಕೆ ಏನು ಎಣ್ಣೆ ಹಾಕ್ತಿರಲ್ಲ ಆ ಎಣ್ಣೆನ ಬೀಜಕ್ಕೆ ಹಾಕಬೇಕು. ಅವಾಗ ಏನಾಗುತ್ತೆ, ನೀವೊಂದು 20-22 ಸಲ ಎಣ್ಣೆ ಹಾಕ್ತೀರಾ, ಎಣ್ಣೆ ಔಷಧಿ ಆಗ್ತಿರ್ತಾನೆ. ನೀವು ಬೀಜಕ್ಕೆ ನಾವು ಟ್ರೀಟ್ಮೆಂಟ್ ಹಾಕಿದ್ವಿ ಅಂತಂದ್ರೆ ಆ ಗಿಡ ಸ್ಟ್ರಾಂಗ್ ಆಗಿ ಬೆಳೆದ್ಬಿಡುತ್ತೆ. ಯಾಕಂದ್ರೆ ಬೀಜ ಚೆನ್ನಾಗಿರುತ್ತೆ, ಒಂದು ಮಗು ಇರ್ತೈತೆ. ನಾವು ಯಾಕೆ ಅದಕ್ಕೆ ಪೋಲಿಯೋ ಇಂಜೆಕ್ಷನ್ ಹಾಕ್ತಿವಿ, ಮುಂದೆ ಏನು ರೋಗ ಬರಬಾರ್ದು ಅಂತ. ಯಾರು ಅಲ್ಲಲ್ಲ ಅವ್ರು ಕಂಪ್ನಿಯಲ್ಲಿ ಕೊಟ್ಟರು ಕೂಡ ನಾವು ಇಲ್ಲಿ ಬಿತ್ತೋದಕ್ಕೆ ಅದು ನಾವು ಏನು ಹೇಳಿದ್ನಲ್ಲ 2 ತಾಸು ನೆರಳ ನೋಡಿಸ್ಬೇಕಂತೇಳಿ ಅದು ಬಿತ್ತೋದನ್ನ ಮಾಡುವಂತ ಕಾರ್ಯಕ್ರಮ ಇದು. ನಾನು ಹೇಳ್ತೇನೆ, ಸೈಂಟಿಸ್ಟ್ಗಳು ಹೇಳಿದ್ದಾರೆ. ನೀವೇನೋ ರೂಪನಗುಡಿ ಹೇಳಿದ್ರಲ್ಲ, ಅವ್ರು ಸೈಂಟಿಸ್ಟ್ ಕೂಡ ಮಾತಾಡ್ಸಿದ್ದು ಇವರೇ. ಅದು ನೆಕ್ಸ್ಟ್ ವಿಡಿಯೋ ರೆಡಿ ಮಾಡ್ರಿ. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಅವ್ರ ಕೂಡ ಒಪಿನಿಯನ್ ತಗೊಂಡು ಬಂದಿದ್ದೀವಿ. ಅವ್ರು ಹೇಳ್ತಿದ್ರೆ ಈ IPM ಮೆಥಡ್ನ ಬಳಸಿದ್ರೆ ಮಾತ್ರ ನಮಗೆ ಎಣ್ಣೆ, ಇದ್ರಲ್ಲಿ ನಾವು ಹೇಳ್ತಿರೋದು, ನೀವು ಹೇಳ್ತಿದ್ರಿ ಎಣ್ಣೆ ಹೊಡಿಲ್ಲ ಸತ್ತೋಗುತ್ತೆ ಹೆಂಗ್ ಬದುಕ. ಇದು ನೀವು ಈ IPM ಮೆಥಡ್ ಅಂದ್ರೆ ನೀವು ಎಣ್ಣೆ ಹೊಡಿಯುವಂಥ ಪದಾರ್ಥ ಏನು ರೇಷಿಯೋ ಕಡಿಮೆ ಆಗುತ್ತೆ. ನಾವು ಹೊಡಿಬೇಡ್ರಿ ಅಂತ ಹೇಳಂಗಿಲ್ಲ, ಅದನ್ನ ಸ್ವಲ್ಪ ಕಡಿಮೆ ಹೊಡೀರಿ. ಅದನ್ನೆಲ್ಲ ಅಟ್ಲೀಸ್ಟ್ ಅಲ್ಲಿ ನಡೀತಕ್ಕಂಥ ಟೆಸ್ಟಲ್ಲಿ ಎಕ್ಸಾಮ್ಸಲ್ಲಿ ಪಾಸ್ ಆಗಂಗೆ ಇರಬೇಕು ನಮ್ಮ ಪ್ರಾಡಕ್ಟ್.
ಇಲ್ಲಾಂದರೆ ನಾವು ಕಷ್ಟಪಟ್ಟಿದ್ದು ಬೆವರು ಸುರಿಸಿದ್ದೆಲ್ಲ ವೇಸ್ಟ್ ಆಗೋಗುತ್ತಲ್ಲ. ಆಮೇಲೆ ಅದ ನಂತರ ನೆಕ್ಸ್ಟ್ IPM ಮೆಥಡ್ ಅಂತ ಬರುತ್ತೆ. ಅದಾದ ನಂತರ ಒಂದೊಂದು ಹಂತದಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಂದರೆ ನಾವು 20 ಸಲ ಹೊಡೆಯೋದು ಎಣ್ಣೆ 10 ಸಲ ಹೊಡೆಯೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ಅಲ್ಲಿ 10 ಸಲ ಎಣ್ಣೆ ಹೊಡೆಯೋದು ಅದು ಖರ್ಚು ಕಡಿಮೆ ಆಯ್ತಲ್ಲ. ಆಮೇಲೆ ಇದನ್ನು ಹೊಡೆಯೋದ್ರ ಮೂಲಕ ಏನಾಗುತ್ತೆ, ನಾವೇನು ಔಷಧಿ ಹಾಕಿದ್ದು ಪ್ರಾಡಕ್ಟ್ ಏನು ಬರುತ್ತಲ್ಲ ಅದ್ರದ್ದು ರೇಟು ಅವಾಗ ಎಕ್ಸಾಮಲ್ಲಿ ಅದು ಅಂದರೆ ಅಲ್ಲಿ ಟೆಸ್ಟಲ್ಲಿ ಏನಾದರೂ ಫಾರಿನಲ್ಲಿ ಕಳಿಸ್ಬೇಕಾದ್ರೆ ಅದು ಬೇರೆ ಬೇರೆ ಕಂಪ್ನಿ ತೊಗೋಬೇಕಾದ್ರೆ ಟೆಸ್ಟ್ ಪಾಸ್ ಆಯಿತು ಅಂದರೆ ನಾವು ಮಾರ್ತಕ್ಕಂಥದ್ದು 7-8 ಸಾವಿರ ರೂಪಾಯಿ ಮೆಣಸಿನಕಾಯಿ ಆರಾಮಾಗಿ 20 ಸಾವಿರ ರೂಪಾಯಿ ಹೋಗುತ್ತೆ. ನಮಗೆ ಅರ್ಧ ಪಾಸಿಟಿವ್ ಬಂದಂಗಲ್ಲ. ರೆಗ್ಯುಲರ್ ಏನಾಗುತ್ತೆ, ನಾವು ನಿಮ್ಮ ತಪ್ಪು ಅಂತಲ್ಲ, ನೀವು ಬೀಜದವ್ರು ಬಂದು ನೋಡ್ರಿ ಅಂದರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ಆದರೆ ಇದೊಂದು ಮೆಥಡ್ ಇದೆ. ನಾನು ಹೇಳ್ತಿರೋದು ಆರ್ಗಾನಿಕ್ ಅಥವಾ ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಇಲ್ಲ. ಸಾವಯವ ಕೃಷಿದಾಗ ಯಾವುದೇ ಔಷಧಿ ಹಾಕಂಗಿಲ್ಲ ಕರೆಕ್ಟ್ರಿ. ನಾನು ಹೇಳ್ತಿರೋದು ಈ IPM ಮೆಥಡ್ ಮಾಡೋದ್ರಿಂದ ನೀವು ಆಗ್ತಿರ್ತಕ್ಕಂಥ ಔಷಧಿ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಅದರಲ್ಲಿ. ಅದೊಂದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಗೆ ಎಲ್ಲದಕ್ಕೂ ಬೆಳೆಗೂ ಅನುಕೂಲ ಆಗುತ್ತೆ. ಬೇರೆ ಬೇರೆ ರಾಜ್ಯದವರು ಬರೋಕ್ಕೆ ರೆಡಿ ಇದ್ದಾರೆ. ಓಕೆ, ಈಗ ಯಾಕಂದರೆ ಈಗ ಆ ಥರ ಬೆಳೆದಿರ್ತಕ್ಕಂಥದ್ದು ಟೆಸ್ಟ್ ಆಗ್ತಿರ್ತಕ್ಕಂಥದ್ದು ಅಂದರೆ ಈ MDH ಕಂಪ್ನಿಯವರು ತೊಗೊಳಕ್ಕೆ ರೆಡಿ ಇದ್ದಾರೆ. ಈಗ ಅಲ್ಲಿ ಕಳಿಸಿದಾರೆ, ಸುಮ್ಮನೆ ಕಳಿಸಿರಂಗಲ್ಲ ಅವರು. ಅವ್ರಿಗೇನಾಗಿದೆ, ಅವ್ರಿಗೆ ಬೆಳೆಗೆ ಬೇಕಾಗಿರತಕ್ಕಂಥ ಪದಾರ್ಥ ಬೇಕಂದ್ರೆ ಎಲ್ಲಿ ಬೆಳೆದ್ರೆ ಅಲ್ಲಿ ಹೋಗಿ ಹೇಳ್ರಿ ಅಂತಾರೆ ಅವ್ರು ಹೇಳಿದ್ದಾರೆ. ಆಮೇಲೆ ನಾವು ಹೇಳಿದ್ದೆ ಫೈನಲ್ ಅಲ್ಲ, ನೀವು ಈ ಯಾರೋ ಕೃಷಿ ತಜ್ಞರು ಅವರೆಲ್ಲರ ಭೇಟಿ ಆಗ್ರಿ, ಕರೆಸ್ರಿ. ಈಗ ನೀವು ರಾಜಕೀಯಕ್ಕೆ ಎಲ್ಲರೂ ಹೆಂಗೆ ಕರೆಸಿ ಮಾತಾಡ್ತೀರಿ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮ ಹೆಂಗೆ ಕರೆಸ್ತಾರಲ್ಲ, ಕೃಷಿ ವಿಷಯಕ್ಕೆ ನಮ್ಮ ಹೊಲ ಹಿಂಗೆ ಹಾಕತೈತಿ, ನಮ್ದು ಯಾಕೆ ಮಾರ್ಕೆಟ್ ರೇಟ್ 7 ಸಾವಿರ ರೂಪಾಯಿ ಆಗೈತಿ ಇದ್ರಂಗೆ. ಬಟ್ ಇದನ್ನು ಬರೀ ಇಮ್ಯಾಜಿನೇಷನ್ ಅಥವಾ ಏನೋ ಕಲ್ಪನೆ ಮಾಡ್ಕೊಂಡಂಥ ಪ್ರಾಜೆಕ್ಟ್ ಅಲ್ಲ ರೀ ಇದು. ಇದನ್ನು ಅಪ್ಲೈ ಮಾಡ್ಕೊಂಡವರು ಬಳ್ಳಾರಾಗಿದ್ದಾರೆ, ಸಿರುಗುಪ್ಪದಾಗ ಸಿಗ್ತಾರೆ, ಸಂಡೂರಾಗ ಸಿಗ್ತಾರೆ. ಅವ್ರನ್ನೆಲ್ಲ ನೀವು ಒಂದ್ಸಲ ರೈತರಲ್ಲಿ ನಿಮ್ಮ ಪರವಾಗಿ ಹೋಗಿ ಕೇಳ್ಕೊಂಡು ಪದ್ಧತಿ ಹೆಂಗಿದೆ ಅಂತ ಮಾಡ್ಕೊಂಡ್ರೆ 100% ರೈತರೆಲ್ಲರಿಗೂ ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಅಭಿಪ್ರಾಯ ಅಷ್ಟೇ, ಇದು ನಿರ್ಧಾರ ಅಲ್ಲ. ಈಗ ನಿಮ್ಮ ಗಮನಕ್ಕೆ ತರಬೇಕು, ನಿಮ್ಮ ವಿಷಯಕ್ಕೆ ತರಬೇಕು. ಇಲ್ಲ ಒಂದು IPM ಅಂತ ಒಂದು ಮೆಥಡ್ ಇದೆ, ಔಷಧಿ ಕಡಿಮೆ ಮಾಡೋದಕ್ಕೆ ಒಂದು ವಿಧಾನ ಐತೆ, ಒಂದು ಪರಿಹಾರ ಐತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋದು ನಮ್ಮದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಮುಂದೆ ತಂದಿದ್ದೀನಿ. ಕಟನ್ರಿ. ಹಾಗಾಗಿ ಸೊ ಈ ವಿಧಾನ ಮಾಡೋದ್ರ ಮೂಲಕ ಆಮೇಲೆ ನಾವು ಈಗ ಔಷಧಿ ಹಾಕಕತ್ತೀವಿ, ಎಷ್ಟನ್ನು ಹಾಕ್ಲಪ್ಪ, ನಮಗೆ ಬೆಳೆ ಬೇಕು ಅಷ್ಟೇ. ನಾವು ಅದನ್ನ ವಿಚಾರ ಆಮೇಲೆ ಈ ರೈತರದ್ದು ಒಂದು ಅವ್ರದ್ದು ಸಿದ್ಧಾಂತ ಏನಂದರೆ, ನಮಗೆ ನಮ್ಮಂಥ ಎಲ್ಲ ಭಾರತ ದೇಶದಾಗಿರೋ ಎಲ್ಲ ಜನರಿಗೆ ಅನ್ನ ಹಾಕೋದು ಎಷ್ಟು ಇಂಪಾರ್ಟೆಂಟು, ಈ ಭೂಮಿಯನ್ನು ರಕ್ಷಣೆ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಕರೆಕ್ಟಲ್ರಿ. ನಾವು ಈ ಭೂಮಿಯನ್ನು ಅದನ್ನು ಈಗ ನಿಮ್ಮ ಈ ಭೂಮಿ ಬರ್ತಾ ಏನಾಗುತ್ತೆ ಅಂದರೆ, ಸೈಂಟಿಸ್ಟ್ಗಳು ಹೇಳಿದ್ರೆ ನಿಮಗೆ ವಿಡಿಯೋ ಹಾಕ್ತಾನೆ, ಈ ಭೂಮಿ ಸವಳು ಬಂದುಬಿಡುತ್ತೆ, ಇದ್ರಾಗ ಏನು ಬೆಳೆದ್ರೂ ಬೆಳೆಯೋಕ್ಕಾಗಲ್ಲ. ಆವಾಗ ನೀವೇನು ಮಾಡ್ತೀರಿ, ಮೆಕ್ಕೆತೆನೆಗೋ ಅಥವಾ ತೊಗರಿಗೂ ಹೋಗ್ತೀರಿ. ಹೌದಾ? ಈಗ ಎಲ್ಲರೂ ಬಹುತೇಕ ಮೆಣಸಿನಕಾಯಿ ಬೆಳೆಯೋರು 10 ಎಕರೆ ಮಾಡೋರು 5 ಎಕರೆ ಮಾಡಾಕತ್ತೀರಿ, 5 ಎಕರೆ ಮಾಡೋರು 1 ಎಕರೆ ಮಾಡಾಕತ್ತೀರಿ ಮೆಣಸಿನಕಾಯಿನ. ಹೌದಾ? ಹಿಂಗೆ ಮಾಡ್ತಾ ಹೋದಂಗೆಲ್ಲ ಈಗ ತೊಗರಿ ಅಥವಾ ಮೆಕ್ಕೆತೆನೆ ಜಗ್ಗಿ ಬೆಳೀತಿದ್ದಂಗೆ ಅದ್ರ ರೇಟ್ ಜಗ್ಗಿ ಡೌನ್ ಆಗ್ಬಿಡುತ್ತೆ. ಅವಾಗ ಮತ್ತೆ ಮೆಣಸಿನಕಾಯಿ ಬರಲೇಬೇಕು. ನೀವು ತಪ್ಸ್ಕೊಳಕ್ಕಾಗಲ್ಲ. ಏನು ಮಾಡ್ಬೇಕು ನೀವು ಪರಿಹಾರ ಅಂದರೆ, ಈ ನೆಲನ ರಿಪೇರಿ ಮಾಡೋದು ಹೆಂಗೆ, ಈ ಪದ್ಧತಿನ ರಿಪೇರಿ ಮಾಡೋದು ಹೆಂಗೆ. ನೀವು ಯಾವುದೇ ಬೆಳೆದ್ರೂ ಕೂಡ ಇದೊಂದೇ ಅಂತ ಹೇಳ್ತಿಲ್ಲ, ಮೆಣಸಿನಕಾಯಿ ಒಂದೇ ಹೇಳ್ತಾ ಇಲ್ಲ. ನೀವು ಯಾವುದು ನೆಲ್ಲಿದೆಯಲ್ಲ, ಅದೇನಂತಾರೆ ಭತ್ತದರು ಗಂಗಾವತಿದು ಕೂಡ ಹಿಂಗೆ ರಿಜೆಕ್ಟ್ ಆಗಿದೆ. ಲಾರಿ ವಾಪಸ್ ಬಂದಿದ್ದಾವೆ ಟೆಸ್ಟಲ್ಲಿ ಫೇಲ್ ಆಗಿ. ಈಗ ಸಂಡೂರಲ್ಲಿ ಏನಾಗಿದೆ ಗೊತ್ತಿಲ್ಲ, ನಮ್ಗೆ ಸೈಂಟಿಸ್ಟ್ ಹೇಳಿರೋದು, ಅಲ್ಲಿ ಏನು ಬಿತ್ತಕ್ಕಾಗಲಾರ್ದಂಗೆ ಅವು ಮೀನದ್ದು ಮಾಡ್ತಾರಲ್ರಿ, ಫಿಶ್ ಪಾಂಡ್, ಮೀನು ಸಾಕಾಣಿಕೆ ಮಾಡ್ತಾರಲ್ಲ, ಕೆರೆ ತೋಡಿ ಮೀನಿನ ಕೆರೆ ಮಾಡಿದ್ರೆ. ಯಾಕಂದ್ರೆ ಅಲ್ಲಿ ಏನು ಬೆಳೆ ಬಂತು, ಆ ಹೊಲ್ದಾಗ ಏನು ಬೆಳೆ ಬಂತು, ಅದಕ್ಕೆ ಮೀನಿನ ಕೆರೆ ಮಾಡ್ಯಾರ. ಯಾಕಂದ್ರೆ ಅವ್ರಿಗೆ ಹೇಳೋರು ಯಾರಿಲ್ಲ. ಈಗ ನಿಮಗೆ ಅವಕಾಶ ಐತೆ, ಮೀನಿನ ಕೆರೆ ಮಾಡಿಬಿಡ್ತಾರೆ. ಈಗ ಏನು ಬೆಳೆಲ್ಲ ಅಂದ್ರೆ ಏನು ಮಾಡ್ತಾರೆ? ಕಟ್ಟಲ್ಲ. ನೀವು 600 ರೂಪಾಯಿ 500 ರೂಪಾಯಿ ಕ್ವಿಂಟಲ್ ಹೋಯ್ತು ಅಂದರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ? ಕಟ್ಟಲ್ಲ. ರೈತರ ತಪ್ಪೇನಿದೆ? ಅದಕ್ಕೆ ನಾನು ಹೇಳ್ತಿದ್ದೀವಿ ಅಂದರೆ, ಈ IPM ಮೆಥಡ್ ಅನ್ನೋದೊಂದಿದೆ. ನಿಮ್ಮ ಸೈಂಟಿಸ್ಟ್ಗಳನ್ನ ಅಥವಾ ನಿಮ್ಮ ಅಗ್ರಿಗೆಲ್ಲ ಹೋಗಿ ಚರ್ಚೆ ಮಾಡ್ಕೊಂಡು ಇದೊಂದು ಸ್ವಲ್ಪ ವಿಚಾರ ಮಾಡಿರಿ. ಎಣ್ಣೆ ಕಡಿಮೆ ಆಗ್ಬೇಕು, ಔಷಧಿ ಕಡಿಮೆ ಆಗ್ಬೇಕಂದ್ರೆ ನಾವೇನು ಮಾಡಬೇಕು? ಕ್ಲಿಯರ್ ಅಲ್ರಿ ನಾನು ಹೇಳ್ತಿರೋದು? ಸೊ ಇದೊಂದು ವಿಚಾರ ಮಾಡಬೇಕು ಅನ್ನೋದು, ಇದನ್ನೊಂದು ವಿಷಯ ನಿಮ್ಮ ಚರ್ಚೆ ಮಾಡಮ್ಮ ಅನ್ನೋದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಹಾಗಾಗಿ ನೀವೆಲ್ಲ ಭಾಳ ಶಾಂತ ರೀತಿಯಿಂದೆಲ್ಲ ಕೇಳ್ಕೊಂಡಿದ್ರಿ, ಭಾಳ ಖುಷಿ ಆಯಿತು. ಹಾಗಾಗಿ ಇದು ನಾವೇನು ಹೇಳ್ಬೇಕನ್ನೋದು ಹೇಳಿದ್ದೀವಿ. ಒಂದು ವಿಜುವಲ್ಸ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ನೋಡ್ಕೊಂಬಿಡಮ್ಮ. ನಿಮಗೆ ಒಂದು ಸ್ವಲ್ಪ ಹೇಳಿದ ಅರ್ಥ ಆಗುತ್ತೆ. ಆಮೇಲೆ ಸೈಂಟಿಸ್ಟ್ಗಳಿದ್ದಾರೆ, ನಿಮ್ಮಲ್ಲೇ ನಿಂತಕ್ಕೆ ಇರೋದಕ್ಕೆ ಎಲ್ಲ ನಂಬರ್ಗಳನ್ನ ನಾವು ಬರ್ಕೊತೀವಿ. ಬರ್ಕೊಂಡು ಅಲ್ಲಿಂದ ಅವರು ಮತ್ತೆ ಮಾತಾಡ್ತಾರೆ ನಿಮಗೆ. ಯಾಕಂದರೆ ಅವ್ರಿಗೆ ಬೇಕಾದಂಥ ಪದಾರ್ಥ ನಿಮ್ಮ ಹತ್ರ ಇರೋದು. ನಾವು ಪುಷ್ಪ ಫಿಲ್ಮಲ್ಲಿ ಏನೋ ಹುಡ್ಕೊಂಬರ್ತಾರಲ್ಲ, ಹಂಗೆ ನಿಮ್ಮನ್ನು ಹುಡ್ಕೊಂಬರ್ಬೇಕಾಗಿದೆ. ಯಾಕಂದರೆ ನಿಮ್ಮಲ್ಲಿ ಕ್ವಾಲಿಟಿ ಇದೆ. ಹಾಗಾಗಿ ಸೊ ದಯವಿಟ್ಟು ಇದರಲ್ಲಿ ನಿಮ್ಮ ನಂಬರ್ಸ್ ಎಲ್ಲ ತೊಗೊಂಡು ಅವ್ರು ನಿಮಗೆ ಫಾಲೋ ಅಪ್ ಮಾಡ್ತಾರೆ. ರೈಟ್. ಕಲರ್ ಮಾತ್ರ ಕೆಂಪು, ಹಸಿರು, ನೀಲಿ ಅಂತ ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ, ಹಸಿರದು ಬಣ್ಣ ಹೊಡೆದ್ರೆ ಅದರಿಂದ ಏನು ತೊಂದರೆ ಇಲ್ಲ, ಹೊಡಿಬೋದು ಅಂತ. ನೀಲಿದೇನಾದ್ರೆ ಬಣ್ಣ ಇತ್ತಂದರೆ ಇದರಲ್ಲಿ ಕೆಮಿಕಲ್ಸ್ ಇದ್ರ ಸ್ವಲ್ಪ ಶಕ್ತಿ ಭಾಳ ಸ್ಟ್ರಾಂಗ್ ಇದೆ ಅಂತ ಅರ್ಥ. ನೀವು ರೆಡ್ ಕಲರ್ ಹೊಡೆದ್ರೆ ಫುಲ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ನೀವು ಕೆಂಪು ಬಣ್ಣ ಇರೋದು ನೀವೇನಾದರೂ ಎಣ್ಣೆ ಹೊಡೆದ್ರೆ ಅದು ಆಟೋಮೆಟಿಕ್ ತಿಳಿದ್ರೆ ನಿಮ್ಮ ರೇಟ್ ಕಡಿಮೆ ಆಯ್ತು ಅಂದರೆ ಅರ್ಥ. ಯಾಕಂದರೆ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಅದನ್ನು. ಹಾಗಾಗಿ ನಾವು ಹೇಳೋದಿಷ್ಟೇ, ನೀವು ಔಷಧಿ ಹಾಕುವಂಥ ಪ್ರಮಾಣನ ಕಡಿಮೆ ಮಾಡಿರಿ. ಈಗ ಯಜಮಾನ್ರು ಹೇಳಿದ್ರು ಫಸ್ಟ್ ಹೌದು ಔಷಧಿ ಕಂಪ್ನಿಗಳನ್ನೇ ಬಂದ್ ಮಾಡಿಬಿಟ್ರೆ ನಾವು ಆರಾಮ ಬಿಡ್ತಾರೆ ಅಂತಾರೆ. ನಾನು ಹೇಳೋದಿಷ್ಟೇ, ನೋಡಿರಿ, ಊರಾಗ ಬಾರ್ ಇರ್ತೈತೆ, ನಾವು ಹೋಗಲ್ಲ ಅಂದ್ರೆ ಮುಗ್ದೈತಲ್ರಿ. ಆ ಬಾರ್ ಬಂದ್ ಮಾಡ್ಸೋದು ಯಾಕೆ ಬೇಕು? ತಾವೇ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ.
ಹಾಗೆ ನಮ್ಮ ಕೈಯಲ್ಲಿ ಅಂದರೆ ಹಂಗಂತೇಳಿ ಅದು ಮಗುಗೆ ಮನೆಗೆ ಒಂದು ಮಗುಗೆ ಜ್ವರ ಬಂದಿರ್ತಾವ, ಗುಳಿಗೆ ಕೊಡಬಾರ್ದು ಅಂದರೆ ನಾವು ಸುಮ್ಮನೆ ಇರೋಕ್ಕಾಗತ್ತೆ ಅಂದರೆ ಕರ್ಕೊಂಡು ಇಂಜೆಕ್ಷನ್ ಮಾಡಿಸ್ಲೇಬೇಕು, ಗುಳಿಗೆ ಕೊಡಲೇಬೇಕು. ಆದರೆ ಈ ಹೇಳಿದ್ನಲ್ಲ ಮೆಥಡ್ಗಳು, ಅದಕ್ಕೆ ಆದಂಥ ಮೆಥಡ್ಗಳು, ಆ ಒಂದು ಪದ್ಧತಿಯನ್ನು ನಾವು ಬಳಸಿದರೆ ಅದಕ್ಕೆ ಔಷಧಿ ಕೊಡುವಂತಹ ಪ್ರಮಾಣ ಕಡಿಮೆ ಆಗ್ಬಿಡ್ತೈತೆ ಒಂದು. ಎರಡನೇದು, ಸೊ ಈಗ ಅದನ್ನು ಮಾಡೋದ್ರ ಮೂಲಕ ನಾವು ಈ ಒಂದು ಔಷಧಿ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಕ್ಲಿಯರ್? ಯಜಮಾನ್ರೆ, 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ನೀವು ಅಂತ? ಇಲ್ಲಿ 1 ಎಕರೆ 50,000 ಬರೀ ನೀರು ಮುಂದೆ ಹೊಡಿತು ಸರ್. 50,000 ಅದ್ರ ಒಂದು ಬೆಳೆ ಬರೋದು ಎಷ್ಟು ಖರ್ಚಾಗುತ್ತೆ? ಒಂದು ಬೆಳೆ ಬರ್ತಾರೆ 1 ಲಕ್ಷ ರೂಪಾಯಿ 1 ಎಕರೆ. 1 ಲಕ್ಷ ರೂಪಾಯಿ 1 ಎಕರೆಗೆ. ಅದ್ರಾಗ ಎಷ್ಟು ನಮ್ಗೆ ಒಂದು 20 ಕ್ವಿಂಟಲ್ ಬರ್ತದೆ. ಅಂದ್ರೆ ಮತ್ತೆ ಅವೆಲ್ಲ ಲೆಕ್ಕ ಎಷ್ಟು ಹೋದ್ರೆ 1 ಲಕ್ಷ. ನೀವು ಅದರಿಂದ ಬೆಳೆ 1 ಎಕರೆಯಿಂದ ಬರೋದು ಏನು ಅದೃಷ್ಟ ರೇಟ್ ಬಂದ್ರೆ ಏನು ಒಂದು 50 ಒಂದು 2 ಲಕ್ಷ ಬರ್ಬೋದು. ಇಲ್ಲಾಂದ್ರೆ ಅದು ಅದಕ್ಕೆ ಸರ್ ಬೆಳೆ ಈಡು ಕಮ್ಮಿ ಬಂತ ಅನ್ಕೋ, 8 ಕ್ವಿಂಟಲ್ 10 ಕ್ವಿಂಟಲ್ ಬಂದ್ಕೋ ಏನಿಲ್ಲ, ಏನು ಮಾಡಾಗಲ್ಲ. ಅಲ್ಲಿಗೆ ಮುಗಿದೋಯ್ತು. ಈ ಮೆಥಡ್ ಏನಿದೆಯಲ್ಲ, ಔಷಧಿ ಹೊಡೆಯೋದನ್ನ ಕಡಿಮೆ ಮಾಡ್ರಿ, ಅವಾಗ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಗೆ. ಡಿಮ್ಯಾಂಡ್ ನಿಮ್ಮ ಡಿಮ್ಯಾಂಡ್ ಯಾಕೆ ಕಡಿಮೆ ಆಗ್ತದೆ? ಜಗ್ಗಿ ಎಲ್ಲರೂ ಬೆಳೆಕತ್ತಾರೆ ಅಂತ ಎಲ್ಲ ತಿಳ್ಕೊಂಡ್ಬಿಡ್ರಿ. ನೀವು ಅದಕ್ಕೆ ಔಷಧಿ ಹಾಕೋದಕ್ಕೋಸ್ಕರ ಡಿಮ್ಯಾಂಡ್ ಕಡಿಮೆ ಆಗ್ತಿರೋದು. ಅದು ಮಾತ್ರ ಎಷ್ಟು ಸಾವಿರ ಸಲ ಹೇಳೋದು ಹೇಳ್ತೇನೆ ನಾನು. ನೀವು ಹಾಕೋ ಔಷಧಿಯಿಂದನೇ ನಿಮ್ಮ ಡಿಮ್ಯಾಂಡ್ ಕಡಿಮೆ ಆಗ್ತಿರೋದು. ಅಲ್ಲಲ್ಲ, ಅದಕ್ಕೆ ನಾ ಹೇಳಿದ್ನಲ್ರಿ ಫಸ್ಟಿಗೆ, ನಿಮಗೊಂದು ಮೆಥಡ್ಗಳು ಮಾಡೋದು ಅಥವಾ ನಿಮ್ದು ಅದೇನೋ ಒಂದು ಬೋರ್ಡ್ ಸ್ಟಿಕ್ಕರ್ ಯೂಸ್ ಮಾಡ್ತಾರಲ್ಲ. ಇಲ್ಲ ಯಜಮಾನ್ರೆ, ನೋಡ್ರಿ, ನಾವು ಹೇಳೋದಿಷ್ಟೇ, ಈ ಫಸ್ಟ್ ನೆಲನ ಏನಿದೆಯಲ್ಲ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ. ಎರಡನೇದು ಬೀಜಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸಸಿ ನಡ್ರಿ. ಅವ್ರು ಹೇಳೋದಲ್ಲ ಕೇಳಕ್ ಹೋಗ್ಬೇಡ್ರಿ. ಆಮೇಲೆ ನಿಮಗೆ ನಿಮ್ಮ ವಿಜ್ಞಾನಿಗಳಿದ್ರಲ್ಲ, ಕೃಷಿ ವಿಜ್ಞಾನಿಗಳಿದ್ರೆ ಅವ್ರನ್ನ ಚರ್ಚೆ ಮಾಡ್ರಿ, ಅವ್ರ ಜೊತೆ ಮಾತಾಡ್ರಿ, ಆಮೇಲೆ ನೀವು ಡಿಸಿಷನ್ ತಗೊಳ್ರಿ. ಈಗಂತೂ ಬೆಳೆದು ಬಿಟ್ರಿ, ಇವಾಗಂತೂ ಗಿಡ ಇಟ್ಟು ಬೆಳೆದು ಬಿಟ್ರಿ, ಇವಾಗ ಏನು ಮಾಡಕ್ ಬರಲ್ಲ. ನಾವೇನ್ ಹೇಳ್ತಂದ್ರೆ, ಮುಂದೆ ನೀವು ಫೆಬ್ರವರಿ ಇಡ್ತೀರ, ಮತ್ತೆ ಸಸಿ ಹಾಕದ ಯಾವಾಗ? ಜೂನ್ ಆಗ್ತಿರಲ್ಲ, ಟೈಮ್ ಇದೆಯಲ್ಲ, ಅದನ್ನ ಸ್ವಲ್ಪ ಸ್ಟಡಿ ಮಾಡ್ರಿ, ಚರ್ಚೆ ಮಾಡ್ರಿ. ಈ ಸಲ ನೀವು ಬೀಜ ಹಾಕ್ಬೇಕಾದ್ರೆ 1000 ಸಲ ವಿಚಾರ ಮಾಡ್ರಿ. ನಾವು ಔಷಧಿ ಕಡಿಮೆ ಹಾಕ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹೌದಾ? ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ರೆ ಏನ್ ಮಾಡ್ತೀರಿ ನೀವು? ಆ ಕಳ್ಳ ನೋಡಿಸ್ಬೇಕಲ್ಲ, ನಾವು ಓಡ್ತೀವಿ, ಕಳ್ಳ ನೋಡಿಸ್ತೀವ? ಕಳ್ಳ ನೋಡಿಸ್ಬೇಕು ಅಂದ್ರೆ ಏನು? ಸ್ಟಡಿ ಮಾಡಬೇಕು. ಅಷ್ಟೇ ಹೋಗ್ತಾನೆ. ಹಂಗಾಗಿ ಈ ತರ ನಾವು ಹೇಳಿದ ಮೇಲೆ ನಮ್ಮ ಡೆಲ್ಲಿಯಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಈ ಮಾತು ಅವ್ರ ತರ ಇದೇ ತರ ಮಾಡಿ ಅವರಿಗೆ ಸಕ್ಸಸ್ ಸಿಕ್ಕಿದೆ, ಅವರಿಗೆ ರಿಸಲ್ಟ್ ಬಂದ್ಬಿಟ್ಟಿದೆ. ಅರ್ಥ ಆಯ್ತು. ರಿಸಲ್ಟ್ ಬಂದ್ರೆ ಅದೇ ಮೆಥಡ್ ನೀವು ಯೂಸ್ ಮಾಡ್ರಿ, ಗ್ಯಾರಂಟಿ ನಿಮ್ದು ಕ್ಲಿಕ್ ಆಗ್ತೀರ ಅಂತ ನಮ್ದು ಅಭಿಪ್ರಾಯ. ಆಮೇಲೆ ಇದೇ ರೀತಿ ನಮಗೆ ಇಲ್ಲಪ್ಪ ನೀವು ಯಾವುದೋ ರಾಜ್ಯದ ಹೇಳಕತ್ತೀರ ಅನ್ನಕ್ಕೆ ಹೋಗ್ರಿ. ನೀವು ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಹೋಗಿ ಯಾವುದೋ ಮೊನ್ನೆ ಯಾವ ಊರು ಎತ್ತಿರಬಹುದು ಅಲ್ಲ, ಇಲ್ಲ ಕಮರ್ಷಿಯಡ್ ಹೋಗಿ ಕೇಳ್ರಿ, ಎತ್ತಿನ ಬುದ್ಧಿಯಾಳ ಏನು ಓದಿವಲ್ಲ, ಕಮರ್ಷಿಯಡ್ ಎತ್ತಿನ ಬುದ್ಧಿಯಾಳ ಹೋಗಿ ಕೇಳ್ರಿ. ಅವರು ಈ ಮೆಥಡ್ನ ಅಪ್ಲೈ ಮಾಡಿ ಅವ್ರು ಸಕ್ಸಸ್ ಆಗ್ಯಾರ. ಅವ್ರ ಪಕ್ಕದಾಗಿದ್ರು 8,000 10,000 ಹೋಗ್ತಿದ್ರೆ, ಇವ್ರು ಏನು ಮಾಡಿದ್ರಲ್ಲ ಅವರೇ ಅದೇ ಅಷ್ಟೇ ಖರ್ಚು. ನೀವು 1 ಲಕ್ಷ 1,20,000 ಅಂದಿದ್ರೆ, ನೀವು ಈ ಮೆಥಡ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ 60-70,000 ರೂಪಾಯಿದಲ್ಲೇ 1 ಎಕರೆ ಮುಗಿದೋಗ್ಬಿಡ್ತೈತೆ. ಆಮೇಲೆ ಇವ್ರದ್ದು 7-8,000 ರೂಪಾಯಿ ಹೋಗ್ತಿರ್ಬೇಕಾದ್ರೆ ಅವ್ರ ಪಕ್ಕದವ್ರದ್ದು 18-20,000 ರೂಪಾಯಿ ಹೋಗಿದೆ 1 ಕ್ವಿಂಟಲ್ಗೆ. ಯಾಕೆ ಅಂದ್ರೆ ಅವರು ಹಾಕುವಂತ ಔಷಧಿನ ಕಡಿಮೆ ಹಾಕಿದಾರ, ಸ್ವಲ್ಪ ಎಚ್ಚರಿಕೆ ವಹಿಸಿದ್ದಾರೆ ಅಷ್ಟೇ. ಹಂಗಾಗಿ ನೀವು ಕೂಡ ಎಚ್ಚರಿಕೆ ವಹಿಸಿರಿ. ಮುಂದಿನ ನೆಕ್ಸ್ಟ್ ನೀವು ಫೆಬ್ರವರಿ ಜೂನ್ ಆಗಿ ಬೀಜ ಹಿಡಿದ್ರಲ್ಲ, ಅದು ನಿಮಗೆ 100% ಕ್ಲಿಕ್ ಆಗುತ್ತೆ.